ಮಾತಾಡ್ತಾ ಇದ್ದೀನಿ. ಅದು ಇವರಿಬ್ಬರು ಗಂಡ ಹೆಂಡತಿ ನಮ್ಮ ಜೊತೆ ಟೂರ್ ಬಂದಿದ್ರು. 4 ನೈಟ್ 5 ಡೇಸ್ ದುಬೈ ಟೂರ್ ಇವತ್ತಿಗೆ ನಮ್ಮದು ಮುಕ್ತಾಯ ಆಗಿದೆ. ದುಬೈಲಿರುವಂಥ ಹೋಟೆಲ್ ಫಾರ್ಚುನೇಟ್ರಿನಿಂದ ಈ ಒಂದು ಇಂಟರ್ವ್ಯೂ ತೊಗೊಳ್ತಾ ಇದ್ದೀನಿ. ಸರ್, ನಿಮ್ಮದು ಅನಿಸಿಕೆ ನಮ್ಮ ಹೋಟೆಲ್ ಆಗಲಿ, ಟ್ರಾನ್ಸ್ಪೋರ್ಟ್ ಆಗಲಿ, ಊಟ ತಿಂಡಿ ಆಗಲಿ, ಒಂದು ಸಣ್ಣ 2 ಮಾತಲ್ಲಿ ಹೇಳಿದರೆ ಹೇಳ್ತೇನೆ ಸರ್. ನಾವು 23ನೇ ತಾರೀಕು ಚಿಂತಾಮಣಿಯಿಂದ ಏಷ್ಯನ್ ಟ್ರಾವೆಲ್ಸ್ ವತಿಯಿಂದ ಜಯಶಂಕರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರವಾಸವನ್ನು ಕೈಗೊಂಡರು. ಈ ಪ್ರವಾಸದಲ್ಲಿ ನಮಗೆ ಬರುವಾಗ ಬಹಳ ಖುಷಿಯಾಗಿತ್ತು. ಬೆಳಗಿನ ಜಾವ ಎದ್ದು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಫ್ಲೈಟ್ಗೆ ಬಂದು ಫ್ಲೈಟಿಂದ ಅಲ್ಲಿ ಬಂದ ತಕ್ಷಣ ನಮಗೆ ಟಿಫನ್ ಕೊಟ್ಟರು. ಯಾಕಂದರೆ ನಮ್ಗೆ ಡೌಟ್ ಇತ್ತು, ಬೆಳಗ್ಗೆ ನಾವು ಮಾಡ್ಕೊಂಬಂದರೆ 8 ಗಂಟೆಗೆ ಫ್ಲೈಟ್ ಇರೋದಕ್ಕೆ ಅಲ್ಲಿ ಒಳ್ಳೆ ಟಿಫನ್ ಕೊಟ್ಟು ನಮಗೆ ಯಾವ್ಯಾವ ಟಿಕೆಟ್ ಯಾವ ಯಾವ ರೀತಿ ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಮ್ಮ ಜಯಶಂಕರ್ ಸರ್ ಅವರು ಬಹಳ ಸುಲಲಿತವಾಗಿ ನಮಗೆ ತೋರಿಸಿ, ಯಾಕೆಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಬ್ಯಾಚಲ್ಲಿ ಹೆಚ್ಚಾಗಿ 60 ವರ್ಷದ ಮೇಲ್ಪಟ್ಟವರೇ ಹೆಚ್ಚಾಗಿದ್ದಾರೆ. ಅಂಥವ್ರಿಗೆ ಯಾವುದೇ ಒಂದು ಮನಸ್ಸಿಗೆ ಬೇಜಾರು ಪಡದೆ ಅವ್ರಿಗೆಲ್ಲರಿಗೂ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಎಲ್ಲರನ್ನೂ ಕರ್ಕೊಂಡ್ಬರ್ತಾರೆ. ಯಾವುದೇ ಒಂದು ಅಡೆತಡೆಗಳಿಗೆ ಆಸ್ಪದ ಕೊಡ್ತೀರ ಎಲ್ಲರೂ ಟ್ರೈನಿಂಗ್ ಮಾಡಿಸ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಬಂದ ಮೇಲೆ ಯಾವ್ಯಾವ ಒಂದು ಫಾತಿಮಾ ಅಂತಕ್ಕಂಥ ಒಬ್ಬ ಗೈಡ್ ಅವರ ಸಹಾಯದಿಂದ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಪ್ಲೇಸ್ಗಳನ್ನು ನಮಗೆ ಹೇಳಿರ್ತಕ್ಕಂಥ ಎಲ್ಲ ಸ್ಥಳಗಳನ್ನು ನಮಗೆ ತೋರಿಸಿದ್ದಾರೆ. ಮತ್ತು ಊಟದ ವ್ಯವಸ್ಥೆ ಬಗ್ಗೆ ಹೇಳಬೇಕಾದ್ರೆ ನಮಗೆ ತಂಗಿರ್ತಕ್ಕಂಥ ಒಂದು ಹೋಟೆಲ್ನಲ್ಲಿ ಬೆಳಗ್ಗೆ ಸುಮಾರು ಒಂದು 50-60 ಐಟಮ್ಸಿನ ಮೇಲೆ ಒಳ್ಳೆ ಟಿಫನ್ಸ್ ಇದೆ. ಯಾರಿಗೆ ಏನು ಬೇಕೋ ತಿನ್ಬೋದು, ಡಯಟ್ ಮಾಡೋದು ಡಯಟ್ ತಿನ್ಬೋದು, ಎಲ್ಲ ಒಳ್ಳೆ ಚೆನ್ನಾಗಿದೆ. ಯಾಕಂದರೆ ಈಗ ಅಂತಲೇ ಯಾಕೆ ಹೇಳ್ತೀನಿ ಅಂದರೆ ಯಾರಿಗೇ ಆಗಲಿ ಹೆಲ್ತ್ ಪರ್ಪಸ್ ತೊಂದರೆ ಆಗಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ. ಅದು ಪೂರ್ವದವಾಗ ಅದು ಒಂದು ಮುಖ್ಯ ಉದ್ದೇಶ ಏನಂದರೆ ಆ ರೀತಿ ಇಲ್ಲದೇ ಇದ್ದರೆ ಆ ಟೂರ್ ಸಕ್ಸಸ್ ಆದಂಗೆ. ಯಾಕಂದರೆ ಅವ್ರು ಕೊಡ್ತಕ್ಕಂಥ ಫುಡ್ಡು ಆ ರೀತಿ ಇದೆ. ಯಾರು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಇದೆ, ವೆಜ್ ತಿನ್ನೋರು ವೆಜ್ ಇದೆ. ಟೈಮ್ ಟು ಟೈಮ್ ಎಲ್ಲಿ ಊಟ ಬೇಕು ಅದೆಲ್ಲ ಬರ್ತಾ ಇದ್ದಾರೆ. ಬಹಳ ಚೆನ್ನಾಗಿ ನೋಡ್ಕೊಂಡ್ಬಂದಿದ್ದಾರೆ. ಒಟ್ಟಾರೆಯಾಗಿ ಟ್ರಿಪ್ ಚೆನ್ನಾಗಿದೆ, ಎಲ್ಲ ಎಂಜಾಯ್ ಮಾಡಿದ್ದೀವಿ. ಯಾವುದೇ ಒಂದು ಹೆಲ್ತ್ ನಮಗೆ ಚೆನ್ನಾಗಿ ಕಾಪಾಡ್ತಾ ಇರೋದ್ರಿಂದ ನಮಗೆ ಇದು ಬಹಳ ಸಂತೋಷ ಆಗಿದೆ. ಸೂಪರ್ ಅಂತ ಹೇಳ್ತಾ ನನ್ನ ಅನಿಸಿಕೆಯನ್ನು ಎರಡು ಮಾತು ಇಲ್ಲ ಚೆನ್ನಾಗಿತ್ತು. ಎಲ್ಲೆಲ್ಲಿ ಬಂದರೆ ಆಗಲಿ ಏನೂ ಆಗಲಿ. ಗೈಡು ಚೆನ್ನಾಗಿತ್ತು, ಟ್ರಿಪ್ಪು ಸೂಪರ್ ಆಗಿತ್ತು. ಇನ್ನೊಂದು ಸಲ ಬಂದರೆ ನಿಮ್ಮ ಜಯಶಂಕರ್ ಜೊತೆಗೆ ಥ್ಯಾಂಕ್ ಯು ವೆರಿ ಮಚ್.